ಆರತಿ ಎತ್ತಿರೆ ಮುದ್ದು ಗೋಪಾಲಗೆ, ಆರತಿ ಎತ್ತಿರೆ ನಂದ ಕಿಶೋರಗೆ. ಚಿನ್ನ ಮುದ್ದು ಮರಿ. ಸ್ವಲ್ಪ ಇರಮ್ಮ, ಮಕ್ಳಿಲ್ದಿರೋರ್ ಮಗುನ್ ಮುಟ್ಟಿದ್ರೆ ಅಶುಭ. ಗಂಗಮ್ಮ, ನೀನ್ ಅದೃಷ್ಟವಂತೆ. ಮಗುನ ಮಡ್ಲಿಗೆ ಹಾಕ್ತಾ ಇದ್ದೀನಿ, ಆಶೀರ್ವಾದ ಮಾಡು. ಅಯ್ಯೋ, ಸ್ನಾನಕ್ಕೆ ಬಿಸಿನೀರಿಗೆ ಸೋಪ್ ಹಾಕಿದ್ಯಲ್ಲೋ. ನನ್ ಕರ್ಮ ಬಿದ್ದಿರಲಿ. ಏನಾಗ್ಬಿಡ್ತು ರತ್ನ ನಿನಗೆ? ಮಗುನ್ ಹೀಗೆ ಹೊಡ್ತಿದ್ಯಲ್ಲ. ನಾನ್ ಸ್ನಾನ ಮಾಡ್ಬೇಕು ಅಂತ ಇಟ್ಕೊಂಡಿದ್ ಬಿಸಿನೀರಿಗೆ ಸೋಪ್ ಹಾಕಿ ಎಲ್ಲ ಗಲೀಜ್ ಮಾಡ್ಬಿಟ್ಟ ಇವನು. ಅದಕ್ಕೆ ಹೊಡಿಬೇಕಾ? ಬೇರೆ ನೀರ್ ತುಂಬಿಕೊಂಡಿದ್ರೆ ಆಗ್ತಾ ಇರ್ಲಿಲ್ಲ? ಹೊಡಿದೆ ಬಡಿದೆ ಮಕ್ಕಳನ್ನ ಬೆಳೆಸಕ್ಕಾಗುತ್ತಾ? ಮಕ್ಕಳನ್ನ ಬೆಳೆಸೋದಕ್ಕೆ ಹೆತ್ತೋರ್ಗೆ ಗೊತ್ತು. ನನಗ್ ಗೊತ್ತು ನೀವ್ ಹೀಗೆ ಅಂತೀರಾ ಅಂತ. ಮಾತ್ಗೂ ನನ್ನ ಬಂಜೆ ಅಂತ ಹೋದ್ರೆ ನಿಮಗ್ ನಿದ್ರೆ ಬರೋದಿಲ್ವಲ್ಲ? ನಾನೆಲ್ಲಿ ನಿನ್ನ ಬಂಜೆ ಅಂದೆ ರತ್ನ? ಇನ್ನೇನ್ ಅನ್ಬೇಕು? ಮಕ್ಕಳನ್ನ ಹೆತ್ತೋಳಲ್ಲ ಅಂದ್ರೆ ಬಂಜೆ ಅಂತ ತಾನೇ ಅರ್ಥ. ಅಳಿಯ ಅಂದ್ರು ಒಂದೇ, ಮಗಳ ಗಂಡ ಅಂದ್ರು ಒಂದೇ. ಇನ್ಮೇಲೆ ಸತ್ರು ನಿಮ್ ಮಗನ್ ಮುಟ್ಟಲ್ಲ. ನಾನು ಗೊಡ್ಡೆ, ನಾನ್ ಬಂಜೆ. ಈಗ ತೃಪ್ತಿ ಆಯ್ತಾ? ಲೇ ರತ್ನ, ಯಾಕೆ ಯಾಕೆ ಹೇಳ್ತಾ ಇದ್ಯಾ? ನಿಮ್ಮನ್ ಕಟ್ಕೊಂಡು ನಾನ್ ಪಡ್ತಾ ಇರೋ ಸುಖಕ್ಕೆ ಅಳ್ದ ಇನ್ನೇನ್ ಮಾಡ್ಬೇಕು? ಅತ್ಗೆ ಏನಾದ್ರು ಹೇಳಿದ್ರಾ? ಮಾತ್ಗೂ ಅವ್ರು ನನ್ನ ಬಂಜೆ ಅಂದೆ ಹೋದ್ರೆ ನಿದ್ದೆ ಬರಲ್ವಲ್ಲ. ಅಂದ್ರೆ ಅಂತಾರೆ ಬಿಡು, ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ತಲೆ ಕೆಟ್ಟಿರೋದು ಅವರಿಗೆ. ನೋಡಿ, ನಾನ್ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನನ್ ಕೈಲಿ ಮನೇಲಿರೋಕ್ ಆಗಲ್ಲ. ನಿಮಗೆ ನನ್ ಮೇಲೆ ಕರುಣೆ ಪ್ರೀತಿ ಇದ್ರೆ ಮೊದಲು ಬೇರೆ ಮನೆ ಮಾಡಿ, ಅಲ್ಲಿ ನಾವಿಬ್ರೇ ಸುಖವಾಗಿ ಸಂತೋಷವಾಗಿರೋಣ. ಇಲ್ಲದೆ ಇದ್ರೆ ನಾನು ನಮ್ಮ ಅಪ್ಪನ ಮನೆಗೆ ಹೊರಟೋಗ್ತೀನಿ. ಮತ್ತೆ ನಿಮ್ ಮುಖದರ್ಶನ ಕೂಡ ಮಾಡಲ್ಲ. ಬೇಗ ಬೇರೆ ಮನೆ ಮಾಡ್ರಿ. ರಾವಣ 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 ರಾವಣ. ಯಾಕಪ್ಪ, ಏನಾಗ್ತಾ ಇದೆಯಪ್ಪ? ಏನಪ್ಪ? ಸ್ವಲ್ಪ ಎದೆ ನೋಯ್ತಾ ಇದೆ. ಸ್ವಲ್ಪ ಇರು, ಡಾಕ್ಟರ್ ಕರ್ಕ. ಬೇಡ 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 ಬೇಡ, ನೀವು ಕೂತ್ಕೋ ಕೂತ್ಕೋ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಪ್ಪ. ನಾ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸ್ವಲ್ಪ ಡಾಕ್ಟರ್ ಇರ್ಲಿ, ಕೂತ್ಕೋಪ್ಪ. ಅಲ್ಲಪ್ಪ, ಗಂಗಾ ಹೇಗಿದ್ದಾಳೆ? ಈಗ ತಾನೇ ಹೆರಿಗೆ ನೋವು ಕಾಣಿಸ್ಕೊಂಡಿದೆ. ಸೂಲಿಗಿತ್ತಿ ಬಂದು ನೋಡ್ತಿದ್ದಾಳೆ. ನೀನೇನು ಆತಂಕ ಪಡಬೇಡಪ್ಪ. ನನ್ನ ಆತಂಕ ಅದಲ್ಲಪ್ಪ, ಭದ್ರವಾಗಿದ್ದ ನಮ್ಮ ಸಂಸಾರದಲ್ಲಿ ಬಿರುಕು ಕಾಣಿಸ್ತಾ ಇದೆಯಲ್ಲ. ಏನಪ್ಪ ನಿನ್ ಮಾತನಾಡ್ತ? ಯಾಕೆ ಏನು ಅಂತ ಕೇಳ್ದೆ ನನ್ನೊಂದು ಮಾತು ನಡೆಸ್ಕೊಡ್ತೀಯಪ್ಪ? ಖಂಡಿತ ನಡೆಸ್ಕೊಡ್ತೀನಿ. ಏನಾಗ್ಬೇಕು ಹೇಳಪ್ಪ? 4 ತಲೆಬಾರ್ನಿಂದಲೂ ಬೆಳೆದು ಬಂದಿರೋದು ಈ ಮನೆ. ಯಾವ ಕಾರಣಕ್ಕೂ ಇದರ ಮಧ್ಯೆ ಗೋಡೆ ಹೇಳೋದಕ್ಕೆ ಬಿಡ್ಬೇಡ ಕಂದ. ಯಾಕಪ್ಪ ನಿನಗೆ ಅನುಮಾನ ಬಂತು? ಯಾಕೆ ಏನು ಅಂತ ಕೇಳಬೇಡ ಅಂತ ಆಗ್ಲೇ ಹೇಳದ್ನಲ್ಲ. ಸರಿಯಪ್ಪ. ಯಾವ ಕಾರಣಕ್ಕೂ ಈ ಮನೆಯಲ್ಲಿ 2 ಒಲೆ ಉರಿ ಕೂಡುದು. ಆಗಲಪ್ಪ. ನಮ್ ಜಮೀನ್ ಮಧ್ಯೆ ಬೇಲಿ ಹೇಳ್ಕೂಡ್ದು. ಇಷ್ಟು ಮಾತ್ರ ನಡೆಸ್ಕೊಟ್ಬಿಡಪ್ಪ. ಇಷ್ಟೇ ತಾನೇಪ್ಪ? ಖಂಡಿತ ನಡೆಸ್ಕೊಡ್ತೀನಿ.
ಕೊಟ್ಟ ಮಾತನ್ನ ಉಳಿಸ್ಕೋಪ್ಪ. ನನ್ ಮನಸ್ಸಿ ನೆಮ್ಮದಿ ಸಿಗುತ್ತೆ. ಉಳಿಸ್ಕೋತೀನಪ್ಪ, ಖಂಡಿತ ಉಳಿಸ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿನಗೆ? ಏನ್ ದರಿದ್ರ ಮಕ್ಕಳಪ್ಪ, ಏನ್ ಕಾಟನೋ ನಿಮ್ದು? ಅಯ್ಯೋ, ಏನ್ ರತ್ನ ಇದು? ಮಕ್ಕಳು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಪ್ರೀತಿಯಿಂದ ಹತ್ರ ಬಂದ್ರೆ ಹೀಗ ತೊಳ್ಳೋದು? ದಿನ ಅರಳಿಕಟ್ಟೆ ಸುತ್ತಿಯಲ್ಲ, ಯಾಕೆ? ಮಕ್ಕಳು ಬೇಕು ಅಂತ ತಾನೆ? ತಾಯ ಆಗ್ಬೇಕು ಅನ್ನೋ ಆಸೆ ಇರೋಳ್ಗೆ ಮಕ್ಕಳಂದ್ರೆ ಪ್ರೀತಿ ಇರ್ಬೇಕು. ಓಹೋ, ಸುತ್ತಿ ಬಳಸಿ ನನಗೆ ಈ ಜನ್ಮದಲ್ಲಿ ಮಕ್ಕಳೇ ಆಗಲ್ಲ ಅಂತ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದೀರಾ? ರತ್ನ, ನಾನೇನ್ ಮಾತಾಡಿದ್ರು ನೀನ್ ಯಾಕೆ ತಪ್ಪು ತಿಳ್ಕೊತೀಯ? ನಾನೇನ್ ತಪ್ಪು ತಿಳ್ಕೊಂಡಿಲ್ಲ. ನೀವ್ ಆಡ್ತಿರೋದು ಹಾಗೆ, ನಾನ್ ಅಂತಿರೋದು ಹಾಗೆ. ನಾನ್ ಹೀಗೆ ಬಂಜೆ ಆಗಿರ್ತೀನಿ, ನೀವು ಸಂತಾನ ಲಕ್ಷ್ಮಿ ಮಗಳು. ಮನೆ ತುಂಬಾ ಹೆರ್ತಾನೆ ಇರಿ, ನಾನ್ ನೋಡ್ತಾನೆ ಇರ್ತೀನಿ. ರತ್ನ, ಬಾಯಿಗೆ ಬಂದಾಗ ಬಗ್ಳು ಬೇಡ. ನಾನು ಕೋಪ ಬಂದ್ರೆ ನಾನ್ ಸುಮ್ನೆ ಇರೋಲ್ಲ, ಹುಷಾರ್. ಯಾಕೆ ಯಾಕೆ ಹಾಗೆ ಅರ್ಚ್ಕೋತಾ ಇದೀಯಾ? ಇಲ್ಲ ರೀ, ಅವಳು ಏನ್ ಅವಳು? ಅವಳು ಇಲ್ಲ, ಇವಳು ಇಲ್ಲ. ಇದೇನು ಮನೆನಾ ಇಲ್ಲ ಧರ್ಮಛತ್ರನಾ? ಮಗು ಹತ್ರ ಹೋದ್ರೆ ಅದ್ ಸರಿ, ಹೇಳೋದನ್ನ ಮೆತ್ತಿಗೆ ಹೇಳ್ಬೇಕು, ಅರ್ಚ್ಕೊಳ್ಳೋದಲ್ಲ. ಅಲ್ಲ ರೀ, ಮಗು ಹತ್ರ ಬಂದ್ರೆ ಕೆಳಗೆ ಬೀಳೋ ಹಾಗೆ ಕೈಬಿಟ್ಲು. ನೀನು ದೊಡ್ಡವಳು, ಸರು ಹೋಗಿಸ್ಕೊಂಡು ಹೋಗ್ಬೇಕು. ಅಲ್ರಿ, ಅವಳಿಗೆ ಮಕ್ಳಾಗ್ಲಿಲ್ಲ ಅಂದ್ರೆ ನಾನೇನ್ರಿ ಮಾಡಿ? ನಂದ ತಪ್ಪು? ಕೇಳಿದ್ರ ಹಾಗೆ ಮಾತಾಡ್ತಾರೆ. ಮೊದಲ್ ನೀನಲ್ವಾ ಮಾತಾಡಿ? ನಾನೇನ್ ಮಾತಾಡ್ಲಿಲ್ಲ, ನೀವೇ. ಮತ್ತೆ ಮಗು ಹತ್ರ ಶ್ರೀಧರಣ್ಣ, ನಮ್ಮ ಅಣ್ಣ ನನ್ ಕೊಲೆ ಮಾಡಕ್ ಬರ್ತಾ ಇದ್ದಾನೆ. ಯಾಕೆ? ನನ್ ಜಮೀನು ಅವಂದಂತೆ. ನಿಮ್ಮಪ್ಪ ಕೊಟ್ಟ ತೀರ್ಪು ಅವ್ರ ಜೊತೆನೆ ಸತ್ತೋಯ್ತಂತೆ. ನಮ್ಮಪ್ಪ ಕೊಟ್ಟಿದ್ದ ತೀರ್ಪು ಸತ್ತೋಯ್ತಂತ? ಹೇಳ ಮೇಲೆ. ನಮ್ಮ ಅಪ್ಪನ ತೀರ್ಪು ಸತ್ತಾಯ್ತಾ? ಅಯ್ಯೋ, ಬನ್ನಿ ಶ್ರೀಧರ್, ಇವನೇ ಇವ್ ತಮ್ಮನ್ನ ಕೊಲೆ ಮಾಡೋಕ್ ಹೋಗಿದ್ದ ಅಂತ ಹೇಳಿ ಒಂದ್ ಕಂಪ್ಲೇಂಟ್ ಬರ್ಕೊಡಿ. ರಾಮಪ್ಪನವರೇ, ಯಾರು? ರಾಮಪ್ಪನವರೇ, ಯಾಕಮ್ಮ? ನೀವೇ ನಮ್ಮನ್ನು ಕಾಪಾಡ್ಬೇಕು. ನೀವೇ ನಮ್ಮನ್ನು ಕಾಪಾಡ್ಬೇಕು. ಯಾಕಮ್ಮ, ಏನಾಯ್ತಮ್ಮ? ನನ್ ಗಂಡ ಅನ್ಯಾಯ ಮಾಡ್ಬಿಟ್ಟವನೆ. ಆ ತಪ್ಪಿಗೆ ನೀವೇ ಏನಾರು ಶಿಕ್ಷೆ ಕೊಡಿ. ಹೆಂಗಾರ ಮಾಡಿ ಆ ಪೊಲೀಸ್ನವ್ರ ಕೈಯಿಂದ
ಬಿಡಿಸ್ಬಿಡಿ ಬುದ್ಧಿ ಅವ್ರನ್ನ ಬಿಡಿಸ್ಬಿಡಿ. ಯಾಕೆ ಏನಂತ ಏನ್ ಮಾಡ್ದ ಅವ್ನು ಯಾತಕ್ಕೆ? ನಿಮ್ ತಮ್ಮ ಶ್ರೀಧರಪ್ಪನವ್ರು ನನ್ ಗಂಟನ ಸಂದ ಕೊಡ್ದು ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕವ್ರೆ. ಶ್ರೀಧರ ಶ್ರೀಧರ ಓ ಅಣ್ಣ, ಇವಳು ಗಂಡ ಏನ್ ಮಾಡ್ದ ಗೊತ್ತಾ ಅಣ್ಣ? ಪಂಚಾಯತಿಯಲ್ಲಿ ತೀರ್ಮಾನ ಕೊಟ್ಟವ್ನು ಸತ್ತೋದ. ಇನ್ನು ಅವನ ಮಾತು ನ್ಯಾಯ ಎಲ್ಲ ಯಾವ ಲೆಕ್ಕ ಅಂತ ನಮ್ಮಪ್ಪನ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದ. ಅವನ್ ತಮ್ಮ ಎದುರು ಬಿದ್ದಿದ್ದಕ್ಕೆ ಅವನ್ನೇ ಮುಗಿಸ್ಬಿಡ್ಬೇಕು ಅಂತಿದ್ದ. ಅಂತ ಚಂಡಾಲನ ಒದ್ದು ಲಾಕಪ್ ಹಾಕಿ ಏರೋಪ್ಲೇನ್ ನಡೆಸಿ ಕೋರ್ಟ್ ಕಚೇರಿ ಅಂತ ಅಲ್ಸಿದ್ರೆ ಅವನಿಗೆ ಬುದ್ಧಿ ಬರೋದು. ಹಂಗನ್ಬೇಡಿ ಬುದ್ಧಿ, ಹಂಗನ್ಬೇಡಿ. ಈ ಮಕ್ಕಳನ್ನೆಲ್ಲ ತಬ್ಲಿ ಮಾಡ್ಬೇಡಿ ಬುದ್ಧಿ, ತಬ್ಲಿ ಮಾಡ್ಬೇಡಿ. ಶ್ರೀಧರ ಆದದ್ದಾಗೋಯ್ತು, ನಡಿ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋಣ. ಬೇಡ ಅಣ್ಣ, ಅಪ್ಪ ಸತ್ತೋದ್ ಮಾತ್ರಕ್ಕೆ ನ್ಯಾಯ ಸತ್ತೋಗುತ್ತಾ? ನೋಡು, ನಡಿಯೋನು ಎಡವೋದ್ ಸಹಜ ಅಲ್ವಾ? ನನ್ ಮಾತು ಕೇಳು, ಬಾ ಹೋಗೋಣ. ನಡಿಯಮ್ಮ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಅರೆ ಬನ್ನಿ ಬನ್ನಿ ರಾಮಣ್ಣವ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ದೇವಯ್ಯನ ಬಿಟ್ಬಿಡಿ. ನಮ್ಮ ಹಳ್ಳಿ ಜಗಳ ನಾವೇ ತೀರ್ಮಾನ ಮಾಡ್ಕೋತೀವಿ. ಅದ್ ಹೇಗಾಗುತ್ತೆ ರಾಮಣ್ಣವ್ರೆ? ಕೇಸ್ ಬುಕ್ ಮಾಡಿದೆ, FIR ಬರ್ದಿದೆ. ನೋಡಿ, ಕಂಪ್ಲೇಂಟ್ ಕೊಟ್ಟಿದ್ದು ನಾವಿಬ್ರು, ವಾಪಸ್ ತಗೊಂಡಿದ್ದೀವಿ ಅನ್ನೋದಕ್ಕೆ ಪತ್ರ ಇಲ್ಲಿದೆ. ನೋಡಿ ಇನ್ಸ್ಪೆಕ್ಟ್ರೆ, ಇನ್ ಮುಂದೆ ನಮ್ ದೇವಯ್ಯ ಹೀಗೆಲ್ಲ ನಡ್ಕೊಳ್ಳಲ್ಲ ಅಂತ ಬೇಕಾದ್ರೆ ನಾನ್ ಮುಚ್ಚಳಿಕೆ ಬರ್ಕೊಡ್ತೀನಿ. ಛೇ 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 ಛೇ, ನೀವ್ ಹೇಳಿದ್ಮೇಲೆ ಮುಗೀತು ಬಿಡಿ. ಕರೆಯ ಆ ದೇವಯ್ಯನ್ ರಿಲೀಸ್ ಮಾಡು. ರಾಮಣ್ಣವ್ರೆ 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 ಕ್ಷಮಿಸ್ಬಿಡಿ, ಬುದ್ಧಿ ನನ್ಗೆ ಕ್ಷಮಿಸ್ಬಿಡಿ. ಹೇಳು ಮೇಲೆ ಅಲ್ಲಪ್ಪ, ಕೋಪದಲ್ಲಿ ಕುಯ್ದು ಮೂಗು ಶಾಂತವಾದ ಮೇಲೆ ಬರುತ್ತಾ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲ, ನಿನ್ ತಮ್ಮನ್ನೇ ಕೊಲೆ ಮಾಡೋಂಥ ಕೆಟ್ಟ ಕೋಪ ಯಾಕಯ್ಯ ಬಂತು? ಸಾಲ ರಾಮಣ್ಣವ್ರೆ ಸಾಲ, ಆ ಹೊರೆ ತಡಿಲಾರ್ದೆ ನಾನು ಈ ರೀತಿ ಮಾಡಿದೆ. ಅದು ಸರಿಯಪ್ಪ, ನಿನ್ ಕಷ್ಟ ಇದೆ ಅಂತ ಒಂದು ಮಾತು ನನಗೆ ಹೇಳ್ಬಹುದಾಗಿತ್ತಲ್ಲ. ಹೋಗ್ಲಿ ಬಿಡು, ಅದೇನ್ ಸಾಲ ತೀರಿಸ್ಬೇಕು ನನಗೆ ಹೇಳು, ನಾನು ಕೊಟ್ಟಿರ್ತೀನಿ, ನಿನಗೆ ಅನುಕೂಲವಾದಾಗ ತೀರ್ಸೋವಂತ. ರಾಮಣ್ಣವ್ರೆ 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 ನಿಮ್ ಋಣ ಹ್ಯಾಕ್ ತೀರಿಸ್ಲಿ? ರಾಮಣ್ಣವ್ರೆ ನಿಮ್ ಋಣ ಹ್ಯಾಕ್ ತೀರಿಸ್ಲಿ? ನೋಡು, ಅವನು ನಿನ್ನ ಒಡಹುಟ್ಟದವನು, ಅವನ ಪ್ರೀತಿಯಿಂದ ನೋಡ್ಕೊ, ಅದೇ ನೀನ್ ನನಗೆ ತೀರಿಸೋ ಋಣ. ಶ್ಯಾಮಣ್ಣ ಅಣ್ಣ, ಯಮುನೆಯಿಂದ ಕಾಗ್ದ ಬಂದಿದೆ. ನಮ್ಮಪ್ಪಂಗೆ ಮೈ ಹುಷಾರಿಲ್ವಂತೆ, ತಕ್ಷಣ ಬಾ ಅಂತ ಬರ್ದಿದ್ದಾಳೆ. ನಾನು ಹೊರಟ್ಲಾ? ಇನ್ನೊಬ್ಳೆ ಹೋಗ್ತೀಯ? ನಾನ್ ಬರೋದು ಬೇಡವಾ? ನಡಿಯೇ. ಅಳಿಯಂದ್ರೆ ಯಾಕೆ ಯಾಕೆ ಅಳ್ತಾ ಇದ್ದೀರಾ? ನಾವೆಲ್ಲ ಬಂದಿದ್ದೀವಲ್ಲ, ನಿಮ್ ಹತ್ರನೇ ಇದ್ದೀವಲ್ಲ. ಧೈರ್ಯವಾಗಿರಿ. ಯಮುನಾ ಮದುವೆ ಮಾಡ್ಬೇಕು ಅಂತ ಗಂಡ ನೋಡಿದೆ. ಈಗ ನಾನಿರೋ ಸ್ಥಿತಿಯೊಳಗೆ ಮದುವೆ ಮಾಡಕ್ ಸಾಧ್ಯ ಇಲ್ಲ. ನಾ ಸತ್ತೋಗ್ಬಿಟ್ರೆ ಅವಳಿಗೆ ಯಾರ ದಿಕ್ಕು? ಇಲ್ಲಿ ನೋಡಿ, ನೀವೇನು ಆತಂಕ ಪಟ್ಕೋಬೇಡಿ. ಅವಳ ಮದುವೆ ಜವಾಬ್ದಾರಿ ನನಗಿರ್ಲಿ. ಅಪ್ಪ, ನೀವು ನಿಶ್ಚಿತೆಯಾಗಿರಿ. ಇವಳನ್ನ ನಾವು ನೋಡ್ಕೋತೀವಿ. ಅಳಿಯಂದ್ರೆ ನೀವು ಮನುಷ್ಯರಲ್ಲ, ದೇವರು. ಆಯ್ತು ಆಯ್ತು, ಮನೆ ಹಾಳಾಗ್ ಹೋಯ್ತು. ರತ್ನಮ್ಮ, ನಿನ್ನ ನೋಡಿದ್ರೆ ನನ್ನ ಹೊಟ್ಟೆ ಉರಿಯುತ್ತಲ್ಲಮ್ಮ. ನೋಡಿ, ನೀವ್ ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೆ ಅರ್ಥ ಆಗಲ್ಲ ಪುಟ್ಟಪ್ಪನವ್ರೆ. ನಿನಗೆ ಮುಂದೆಲೆಯಲ್ಲಿ ಮುಂಗುರುಳಿದೆಯೇ ಹೊರತು ಒಳಗೆ ಮೆದುಳಿಲ್ಲ ತಾಯಿ. ಅಲ್ಲ, ರಾಮಣ್ಣ ಮಾವನ್ ಮಣ್ ಮಾಡಿ ಮಗನ್ ಕರ್ಕೊಂಡ್ ಬಂದ. ನಾಳೆ ಅವಳಿಗೊಂದು ಗಂಡು ನೋಡ್ತಾನೆ, ಮದುವೆ ಮಾಡ್ತಾನೆ. ಗಂಗನ ಮನೆಯವ್ರಿಗೆಲ್ಲ ಮರಿ ಮೇಲ್ ಮರಿ ಹಾಕಿ ಅಭ್ಯಾಸ ತಗೋ. ಆ ಗಂಗನ್ಗೊಂದು ಅರ್ಧ ಡಜನ್ನು, ಯಮುನಾಗೊಂದು ಅರ್ಧ ಡಜನ್ನು. ಅಮ್ಮ, ನಿನ್ನ ಜನ್ಮ ಎಲ್ಲ ನೀನು ಆ ಮಕ್ಕಳು ಕುಂಡಿ ತೊಳ್ಕೊಂಡು ಇರ್ಬೇಕಾದ್ದೆ.
ಏನೇ ಹಾ ಹೊತ್ ಮಾಡ್ಬೇಡಿ, ಊಟಕ್ಕೆ ಬೇಗ ಬಂದ್ಬಿಡಿ. ಆಯ್ತು. ಊಟ ಮಾಡಿದ್ಯಾ? ಕೂತ್ಕೋ. ತಗೊಳ್ಳಿ. ಏನಂದ್ರೆ ಯಮುನನ್ ಮದ್ವೆ ಜವಾಬ್ದಾರಿ ನೀವು ತಗೊಂಡಿದ್ದೀರಾ ಅಂತ ಗೊತ್ತಾದ್ಮೇಲೆ ಗಂಡಿನ ಕಡೆಯವರು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಹಣ ನೀವೆಲ್ಲಿಂದ ತರ್ತೀರಾ? ಈ ಮದ್ವೆ ಹೇಗ್ ನಿಭಾಯಿಸ್ತೀರಾ? ನೋಡು, ಗಂಡನ ಕಡೆಯವರು ಅಂತ ಹೇಳಿದ ಮೇಲೆ ಅದು ಬೇಕು ಇದು ಬೇಕು ಅಂತ ಕೇಳೋದು ಸಹಜ ಅಲ್ವಾ? ಹೌದು, ಆದ್ರೆ ಈಗೇನ್ರಿ ಮಾಡೋದು? ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ನಾನಿಲ್ವಾ? ಕಣಜ ತುಂಬಾ ದವಸ ಧಾನ್ಯ ಇದೆ, ಮಾರ್ಬಿಡೋದು, ಬಂದ ಹಣದಲ್ಲಿ ಮದುವೆ ಮಾಡ್ಬಿಡೋದು. ಸರಿನಾ? ಸಂತೋಷನಾ? ಬಿಟ್ಟೆ ನನ್ನ. ಲೇ ಚಿನ್ನ, ಏನಾಯ್ತೇ ನಿನಗೆ? ಹತ್ರ ಬಂದು ತಪ್ಕೊಂಡ್ರೆ ದೂರ ತಳ್ತಿಯಲ್ಲ. ಸಾಕ್ ಸುಮ್ದಿರು. ಯಾರಿಗ್ ಬೇಕು ನಿಮ್ ಮುದ್ದಾಟ? ನಿಮ್ ಪ್ರೀತಿ ಮುದ್ದು ಎಲ್ಲ ಮಾತ್ನಲ್ಲೇ ಮುಗ್ದೋಯ್ತು. ಏನ ನನ್ನ ಮುದ್ದಾಟ ಬೇಡ ಅಂತ್ಯಾ? ಸರಿ, ಇನ್ನೇನ್ ಮಾಡ್ಬೇಕು ಅಂತ್ಯಾ? ಹೆಂಡ್ತಿ ಅಂದ್ರೆ ಅಷ್ಟೇನಾ? ಮದ್ವೆ ಆದ್ಮೇಲೆ ಏನ್ ತೆಕ್ಕೊಟ್ರಿ ನೀವು ನನ್ಗೆ? ಒಂದು ಒಡವೆನಾ? ಒಂದು ವಸ್ತುನಾ? ಅಯ್ಯೋ, ಯಾಕೆ ಹೀಗೆ ಹೇಳ್ತಾ ಇದ್ಯಾ? ಮನೆಯಿಂದ ಬರ್ಬೇಕಾದ್ರೆ ನೀ ಎಲ್ಲಾ ತಗೊಂಡ್ಬಂದ್ಬಿಟ್ಟಿದ್ಯಾ. ಅದು ಅಲ್ಲದೆ ಅಣ್ಣ ಜಮೀನು ಮಾರಿ ನಿನಗೆ ಇಷ್ಟವಾದ್ದೆಲ್ಲ ತೆಕ್ಕೊಡ್ಲಿಲ್ವಾ? ಗಂಡ ಅಂತ ನೀವೇನ್ ತೆಕ್ಕೊಟ್ರಿ? ಕೈಗೊಂದ್ ಜೊತೆ ಬಳೆ ಮಾಡಿಸ್ಕೊಟ್ರಾ? ಕುತ್ತಿಗೆಗೊಂದಿಳೆ ಸರ ಮಾಡಿಸ್ಕೊಟ್ರಾ? ಅದೆಲ್ಲ ಏನು, ಹುಣಸೆ ಮರದ ಮೇಲೆ ಬೆಳೆಯೋ ಹುಣಸೆಕಾಯಿ ಅಲ್ಲ, ಕಲ್ಲೊಡ ತಕ್ಷಣ ಬಿದ್ದೋಗೋದಕ್ಕೆ. ಅದಕ್ಕೆಲ್ಲ ಹಣ ಬೇಕೇ? ಅದಕ್ ದಾರಿನೂ ನಾನ್ ಯೋಚನೆ ಮಾಡಿದ್ದೀನಿ. ದಾರಿ ನೀನ್ ಯೋಚನೆ ಮಾಡಿದ್ಯಾ? ಏನೇ ಅದು? ಬಳೆ ಸರ ತೆಕ್ಕೊಡ್ತೀನಿ ಅಂತ ಭಾಷೆ ಕೊಡಿ, ಹೇಳ್ತೀನಿ. ಸರಿ, ಅದೇನು ಅಂತ ಹೇಳು. ಕಣಜ ತುಂಬಾ ದವಸ ಧಾನ್ಯ ಇದೆ, ಮಾರ್ಬಿಡೋದು, ಬಂದ ಹಣದಲ್ಲಿ ಮದುವೆ ಮಾಡ್ಬಿಡೋದು. ಏನಂದ್ರೆ ಯಾಕೆ ಯಾಕೆ ಗಾಬರಿಯಾಗೋಡ್ ಬಂದೆ? ಉಗ್ರಾಣದಲ್ಲಿ ಅಷ್ಟೊಂದು ಭತ್ತ ತೆಂಗಿನಕಾಯಿ ಇತ್ತಲ್ಲ, ಅದೆಲ್ಲ ಮಾರ್ಬಿಟ್ಟು ಮದ್ವೆ ಮಾಡ್ಬೋದು ಅಂದ್ರಲ್ಲ. ಹೌದು ಅಂದಿದ್ದೆ. ಅದಕ್ಕೇನೀಗ? ಈಗ ಆ ಉಗ್ರಾಣನೇ ಖಾಲಿ ಮಾಡ್ಬಿಟ್ಟಿದ್ದಾರೆ. ವಿಚಾರಿಸೋಣ ನಡಿ. ಶ್ರೀಧರ, ಶ್ರೀಧರ, ಏನಣ್ಣ ಇದು ಈ ಉಗ್ರಾಣದಲ್ಲಿದ್ದ ದವಸ ಧಾನ್ಯ ಎಲ್ಲ ಏನಾಯ್ತು? ಅದು ನಾನೇ ಮಂಡಿಗೆ ತಗೊಂಡೋಗಿ ಮಾರ್ಬಿಟ್ಟು ಬಂದೆ. ಯಾಕೆ? ಸ್ವಲ್ಪ ಹಣ ಬೇಕಾಗಿತ್ತು. ಯಾತಕ್ ಹಣ? ಲೇ ರತ್ನ, ಬಾರೆ. ನಿಂಗೆ ಗೊತ್ತಿದೆಯಲ್ಲಣ್ಣ, ಹೆಂಗಸರು ಗಂಡಸರನ್ನ ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡೋದಿಲ್ಲ. ಇವಳು ಕುತ್ತಿಗೆಗೊಂದ್ಸರ, ಕೈಗೆರಡು ಬಳೆ ತೆಕ್ಕೊಟ್ಬಿಟ್ಟೆ. ಹೌದಾ? ಬಹಳ ಒಳ್ಳೆ ಕೆಲಸ ಮಾಡಿದೆ ಬಿಡು. ಸದ್ಯ ಅವಳ ಆಸೆನ ನೆರವೇರಿಸೋಷ್ಟು ಬುದ್ಧಿವಂತನಾದಿಲ್ಲ ನೀನು. ಅದೇ ನನಗೆ ಸಂತೋಷ. ನಾವಿಬ್ರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹೋಗಿ ಬನ್ನಿ. ನಡಿಯ. ಒಳ್ಳೆ ಕೆಲಸ ಅನ್ಬಿಟ್ರಲ್ಲ. ಮತ್ತೆ ಮನೇಲಿ ಒಂದು ಕಾಳು ಭತ್ತ ಇಲ್ಲದೆ ಖಾಲಿ ಮಾಡ್ಬಿಟ್ಟಿದ್ದಾರೆ. ನಾಳೆ ಮದ್ವೆ ಖರ್ಚಿಗೆ ಏನ್ ಮಾಡ್ತೀರಾ? ಹೌದಲ್ಲ, ನೀನೇನಾದ್ರು ಒಂದು ಉಪಾಯ ಹೇಳ್ಬೇಕಣೆ ನನಗೆ. ನಿಮಗೆ ಯಾವಾಗ್ಲೂ ತಮಾಷೆನೆ. ತಮಾಷೆನ? ಅಲ್ಲ, ನಿನಗೆ ಯಾಕೆ ಅದ್ರ ಯೋಚನೆ? ನಡೆಯೋ ಮದುವೆನ ಯಾರ ಕೈನಲ್ಲಾದ್ರೂ ತಡೆಯೋದಕ್ಕಾಗುತ್ತಾ? ಅದ್ರಷ್ಟಕ್ಕೆ ಅದು ನಡೆದೇ ನಡೆಯುತ್ತೆ. ನೀವು ಮಾಡೋ ಉಪಕಾರ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನಿಮ್ಮೆಲ್ಲರೂ ಸಹಾಯ ಸಹಕಾರ ಇಲ್ಲೇ ಹೋಗಿದ್ರೆ ಈ ಮದುವೆ ನಿಂತು ಹೋಗ್ತಿತ್ತೋ ಏನೋ. ನಾನು ಯಾವ ರೀತಿ ಹೇಳಿ ನಿಮ್ಮ ಕೃತಜ್ಞತೆನ? ನೋಡಿ 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 ರಾಮಣ್ಣವ್ರೆ, ನೀವಿಂತ ದೊಡ್ಡ ಮಾತಾಡಬಾರ್ದು. ನಾವೇನ್ ಮಹಾ ಮಾಡಿದ್ವಿ? ನಿಮಗ್ ಕೊಡಬೇಕಾಗಿರೋದ್ರಲ್ಲಿ ಸ್ವಲ್ಪ ಕೊಟ್ಟಿದ್ವಿ. ನೀವು ನಮ್ಗೆಂತ ಕಷ್ಟದಲ್ಲಿ ಸಹಾಯ ಮಾಡಿದ್ರ, ಅದನ್ನ ಮರೆಯೋಕ್ಕಾಗುತ್ತಾ ರಾಮಣ್ಣವ್ರೆ? ನೀವು ನಮ್ಮ ಭಾಗದ ದೇವ್ರು. ನೀವು ಅವತ್ತು ದೊಡ್ಡ ಮನ್ಸು ಮಾಡಿ ನಮ್ಮಿಬ್ರು ಒಂದು ಮಾಡದೆ ಹೋಗಿದ್ರೆ ಇವತ್ತು ಈ ಸುಖ, ಈ ಸಂತೋಷ ಇರ್ತಾ ಇತ್ತೆ. ನೀವೇ ನಿಂತು ನನ್ನ ತಂಗಿ ಮದುವೆ ಮಾಡಿಸಿದ್ರಿ. ನೀವು ಹಣ ಎಷ್ಟು ಖರ್ಚು ಮಾಡಿದ್ರೋ ಅದರಲ್ಲಿ ನಾವು ಸ್ವಲ್ಪನೇ ಕೊಟ್ಟಿದ್ದೀವಿ ಅಷ್ಟೇ. ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ತೆನೆ ಗುಡಿದ್ರೆ ಬಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ತಂದೆ ಕಳ್ಕೊಂಡು ಹೆಣ್ಮಗಳ ಮದುವೆನ
ನೀವೆಲ್ಲ ನಿಂತು ಮಾಡಿಸಿದ್ದೀರಿ. ನಾವೇನ್ ಮಾಡಿದೀವಿ ರಾಮಣ್ಣವ್ರೆ? ಕೆರೆ ನೀರನ್ನ ಕೆರೆಗೆ ಚೆಲ್ಲಿದೀವಿ. ನಮ್ಮ 16 ಹಳ್ಳಿ ಮಹಾಜನಗಳೇ, ಭಕ್ತ ಶಿರೋಮಣಿಗಳೇ, ತಲೆ ತಲಾಂತರದಿಂದ ನಮ್ಮ ಹಳ್ಳಿ ಜನಗಳನ್ನ ಕಾಪಾಡ್ಕೊಂಡು ಬಂದಿರೋ ಈ ವಲ್ಲಭರಾಯ ಸ್ವಾಮಿಗೆ ರತ್ನ ಖಚಿತವಾದ ಈ ಕಿರೀಟನ ಧರಿಸಬೇಕು ಅಂತ ನಮಗೆ ದೈವ ಪ್ರೇರಣೆಯಾಗಿದೆ. ಆದ್ರಿಂದ ಪ್ರತಿ ಶನಿವಾರ ಈ ಕಿರೀಟನ ಸ್ವಾಮಿಗೆ ಧರಿಸಿ ಪೂಜೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ತಗೊಳ್ಳಿ. ಇರ್ಬೇಕಪ್ಪ, ಇರ್ಬೇಕು ಇರ್ಬೇಕು. ದಾನಿಗಳು ಉದಾರಿಗಳು ಅಂದ್ರೆ ಹೀಗಿರ್ಬೇಕು. ಅಲ್ಲ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಕಿರೀಟನ ಚಿಟಿಕೆ ಒಡಿಯೋ ಹಾಕೊಟ್ಬಿಟ್ರಲ್ಲ ನಮ್ಮ ಸಾಹುಕಾರ ರುದ್ರಪ್ಪನವರು. ಆ ವೆಂಕಣ್ಣವ್ರು ತೀರ್ಕೊಂಡ ಮೇಲೆ ಇಂಥವ್ರಲ್ವೇ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾಗಿರ್ಬೇಕು. ಈ ದೇವಸ್ಥಾನ ಕಟ್ಸಿರೋರು ವೆಂಕಣ್ಣವ್ರ ವಂಶಸ್ಥರು. ಅನೇಕ ತಲೆಮಾರುಗಳಿಂದ ಅವ್ರ ಮನೆಯವರೇ ಈ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾಗಿದ್ದಾರೆ. ಈಗಲೂ ಅದೇ ನ್ಯಾಯ, ಅದೇ ಧರ್ಮ ಅಲ್ವೇ? ಇದೇ ನ್ಯಾಯ, ಇದೇ ಧರ್ಮ ಅಂತ ಯಾರಾದ್ರೂ ಶಿಲಾಶಾಸನ ಬರೆದಿಟ್ಟಿದ್ದಾರೇನೋ? ಇದಕ್ಕೆ ಶಾಸನ ಯಾಕೆ ಬರೀಬೇಕು? ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋ ಸಂಪ್ರದಾಯನೇ ಇದು. ನೋಡಿ, ಈ ನಮ್ ಸಾಹುಕಾರನೇ ಧರ್ಮದರ್ಶಿಗಳಾಗಿ ಮಾಡಿದ್ರೆ ದೇವರಿಗೆ ಬರೀ ರತ್ನದ ಕಿರೀಟ ಏನು, ಇಡೀ ಗೋಪುರಕ್ಕೆ ಚಿನ್ನದ ಕಲಶ ಮಾಡಿಸ್ಬಿಡ್ತಾರೆ. ಕಲಶ. ಪರವಾಗಿಲ್ವೇ? ನಿಮ್ ಸಾಹುಕಾರರು ದೇವ್ರ ಸೇವೆಗೆ ಅಂತ ಖರ್ಚು ಮಾಡೋದಕ್ಕಿಂತ ತಮ್ಮ ಪದವಿಗೋಸ್ಕರನೇ ಹೆಚ್ಚು ಖರ್ಚು ಮಾಡೋ ಹಾಗೆ ಕಾಣಿಸುತ್ತಲ್ಲ. ಇವತ್ತಿನ ಪ್ರಪಂಚನೇ ಹೀಗೆ ಕಣೆಯ. ಸೇವೆಗಿಂತ ಸ್ಥಾನನೇ ಮುಖ್ಯ. ನಿಮ್ಮಂತ ಸ್ವಾರ್ಥಿಗಳಿಗೆ ದೇವಸ್ಥಾನದಲ್ಲಿ ಜಾಗ ಇಲ್ಲ. ನೀವು ಕೊಟ್ಟಿರೋ ಕಿರೀಟನ ಬೇಕಾದ್ರೆ ವಾಪಸ್ ತಗೊಂಡೋಗಿ. ದೇವರಿಗೆ ಅಂತ ಕೊಟ್ಟಿದ್ದನ್ನ ಮತ್ತೆ ಹಿಂದೆ ತಗೊಳಕಾಗತ್ತೇನೋ? ನೀವು ಕೊಡಿ ಬಿಡಿ. ವೆಂಕಣ್ಣವ್ರ ವಂಶಸ್ಥರೇ ಧರ್ಮದರ್ಶಿಗಳಾಗಬೇಕು. ಇವರು ವೆಂಕಣ್ಣವ್ರ ವಂಶಸ್ಥರಲ್ವೇ? ರಾಮಣ್ಣ ಯಾರು? ಈ ನಮ್ ಸಾಹುಕಾರ ಅಳಿಯನ ಅಣ್ಣ ಅಲ್ವೇ? ಅಂದ್ಮೇಲೆ ಇವರು ಧರ್ಮದರ್ಶಿಗಳಾಗೋದ್ರಲ್ಲಿ ತಪ್ಪೇನು? ಇದ್ರಲ್ಲಿ ನನಗೇನು ತಪ್ಪು ಕಾಣಿಸ್ತಾ ಇಲ್ಲ. ಧಾರಾಳವಾಗಿ ಆಗ್ಬಹುದು. ಇವರಿಂದ ಸೇವೆ ತಗೋಬೇಕು ಅಂತ ಭಗವಂತನ ಇಚ್ಛೆ ಇರೋವಾಗ ಅದನ್ನ ತಪ್ಪಿಸೋದಕ್ಕೆ ನೀವ್ಯಾರು, ನಾನ್ಯಾರು? ರುದ್ರಯ್ಯನವರೇ ಧರ್ಮದರ್ಶಿಗಳಾಗಬಹುದು. ಆಗ್ಲಿ. ಆಗೋದಿಲ್ಲ ರಾಮಣ್ಣವರೇ. ನಮ್ಮ ದೇವರಿಗೆ ಬೇಕಾಗಿರೋದು ಈ ರೀತಿ ಆಡಂಬರ ಅಲ್ಲ. ಅವನಿಗೆ ಬೇಕಾಗಿರೋದು ಪವಿತ್ರವಾದ ಭಕ್ತಿ, ಪ್ರೀತಿ. ಅದಿರೋದು ವೆಂಕಣ್ಣವ್ರ ವಂಶಸ್ಥರಲ್ಲಿ ಮಾತ್ರ. ಅದಕ್ಕೋಸ್ಕರ ರಾಮಣ್ಣವರೇ ಧರ್ಮದರ್ಶಿಗಳಾಗಬೇಕು. ಏನಂತ್ರಪ್ಪ? ಏನಂತ್ರ? ಅಲ್ಲ, ಅಷ್ಟು ದೊಡ್ಡ ಮನುಷ್ಯನ ಮರಣ ಮಾಡಿ ದೇವಸ್ಥಾನದ ಧರ್ಮದರ್ಶಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ಅವರ ಖರ್ಚಿನಲ್ಲೇ ಊರ ದೇವರಿಗೆ ಕಿರೀಟನೂ ಮಾಡಿಸ್ಕೊಟ್ಟು ಅವ್ರ ಮರ್ಯಾದೆನೂ ಕಳೆದು ನೀವು ಮರ್ಯಾದೆ ಕಳ್ಕೊಂಡು ಬಂದಿದ್ದೀರಲ್ಲ. ನಿಮಗೇನ್ರಿ ಬಂದಿದೆ ದೊಡ್ಡ ರೋಗ? ಕಾಮು, ನನಗೆ ಆ ರೋಗ ಈ ರೋಗ ಅಂತ ರಾಗ ಎಳಿಬೇಡ. ನನಗೆ ಯಾವ ರೋಗವೂ ಇಲ್ಲ. ನಾನು ಕಷ್ಟಪಟ್ಟು ಪಂಚಾಯತಿ ಕಟ್ಟೆ ಹತ್ತಿದಾಗ ನನ್ನ ಕೆಳಗೆಳೆದಾಕಿ ಅವಮಾನ ಮಾಡಿದ್ರಲ್ಲ, ಅದ್ರ ಸೇಡ್ ತೀರಿಸ್ಕೊಳ್ತಾ ಇದ್ದೀನಿ. ರತ್ನ ಅವ್ರಪ್ಪ ಮನೆಗೆ ಎಳ್ಕೊಂಡೋದ. ರಾಮಣ್ಣನ ಮನೆ ಒಡೆದು ಛಿದ್ರ ಆಗ್ಬೇಕು. ಅಣ್ತಮ್ಮಂದ್ರು ಬೇರೆ ಬೇರೆ ಆಗ್ಬೇಕು. ನಾನ್ ನೆಟ್ಟಿರೋ ವಿಷ ಬೀಜ ಬೆಳೆದ ವೃಕ್ಷ ಆಗ್ಬೇಕು. ಅದನ್ನ ನೀನ್ ನೋಡ್ತಾ ಇರು. ಏನು ಇಲ್ಲಿವರೆಗೂ ರಾಮಣ್ಣನವರ ಸವಾರಿ? ನಿಮ್ಮನ್ನೇ ನೋಡ್ಬೇಕಾದ ಅಗತ್ಯ ಇತ್ತು, ಅದಕ್ಕೆ ಬಂದೆ. ಅಲ್ಲ, ಇಷ್ಟು ದೊಡ್ಡ ಮನುಷ್ಯರಾಗಿ ಇಂಥ ಕೆಲಸನ ಮಾಡೋದು ನೀವು? ಏನಂತ ಕೆಲಸ ಮಾಡಿರೋದು? ಯಾರಿಗೂ ಹೇಳ್ದೆ ಕೇಳದೆ ನಿಮ್ ಮಗಳನ್ನ ಇಲ್ಲಿಗೆ ಕರ್ಕೊಂಬಂದಿರೋದು. ಅವಳು ನನ್ನ ಮಗಳು. ಇದು ಅವಳ ಮನೆ. ಅವಳ ಮನೆಗೆ ಅವಳು ಬಂದ್ರೆ ತಪ್ಪೇನು? ಬಂದಿದ್ ತಪ್ಪಲ್ಲ, ನೀವು ಕರ್ಕೊಂಬಂದಿರೋ ರೀತಿ ತಪ್ಪು. ದಯವಿಟ್ಟು ಅವಳನ್ನ ನನ್ನ ಜೊತೆ ಕಳಿಸ್ಕೊಡಿ. ಅವಳನ್ನ ರಾಣಿ ರಾಣಿ ಹಾಕಿ ಬೆಳೆಸಿದ್ದೀನಿ. ಇನ್ನು ಮೇಲೆ ನಿಮ್ ಮನೇಲಿ ಇರ್ತಾಳೆ ಅನ್ನೋದು ಕಾನಸಿನ ಮಾತು. ಹೊಟ್ಟೆ ಹೆಣ್ಣು ಕುಲಕ್ ಹೊರಗು ಅಂತ ಹೇಳ್ತಾರೆ. ಹೇಳಿದಿರ ಗಾದೆ? ಮದುವೆ ಆದ್ಮೇಲೆ ಅವಳು ನಮ್ಮ ಮನೇಲಿ ಇರ್ಬೇಕಾದ್ದು ಧರ್ಮ. ಅವಳು ನನ್ನ ತಮ್ಮನ ಹೆಂಡತಿ. ಅವಳು ನಿನ್ನ ತಮ್ಮನ ಹೆಂಡತಿ ಅಂದ್ಮೇಲೆ ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೋಗು, ಅವನ್ನೇ ಕಳಿಸು. ಅವನೇ ಬರ್ತಾ ಇದ್ದ. ಅವನು ನನ್ನಷ್ಟು ಸಹನೆ ತಾಳ್ಮೆ ಇಲ್ಲ. ಅವನು ದೊಡ್ಡವರು ಚಿಕ್ಕವರು ಅಂತ ಮುಖಾಮುಖಿ ನೋಡೋದಿಲ್ಲ. ಬಾಯಿಗಿಂತ ಅವನ ಕೈ ಮುಂದು. ಅದಕ್ಕೆ ನಾನೇ ಬಂದೆ. ಒಳ್ಳೆ ಮಾತಿನಲ್ಲಿ ಕಳಿಸ್ಕೊಟ್ರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ.
ಕಳ್ಸೋದಿಲ್ಲ ಅಂದ್ರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಓಹೋ, ಬಲವಂತವಾಗಿ ಕರ್ಕೊಂಡು ಹೋಗ್ತೀಯಾ? ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದೀವಿ ಅಂತ ತಿಳ್ಕೊಂಡಿದ್ಯಾ? ಅದ್ ಹ್ಯಾಕ್ ಕರ್ಕೊಂಡು ಹೋಗ್ತೀಯ? ಕರ್ಕೊಂಡು ಹೋಗೋ ನೋಡೋಣ. ತೆಗಿರಿ ಕೈನ. ತೆಗಿಯಲ್ಲ. ತೆಗಿರಿ ಸ್ವಾಮಿ ಕೈನ. ಏನೋ ಮಾಡ್ತೀಯಾ? ತೆಗಿರಿ. ಏನೋ ಮಾಡ್ತೀಯಾ? ಏಯ್ ತೆಗ್ಯೋ. ಏಯ್ ಏನೋ ಮಾಡ್ತೀಯೋ? ಹಿಡ್ಕೊಡ್ರ ಅವನ್ನ. ಮಾಮ, ತಡಿತೀನಿ ನಮ್ಮನ್ನ. ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ಮಗಳಿದ್ರೆ ಮರ್ಯಾದೆ ಕಳ್ಕೊತೀಯ ನೀನು. ಮರ್ಯಾದೆ ಕಳೀತೀಯಾ? ರತ್ನ, ರತ್ನ, ನಾನು ಇಲ್ಲಿದ್ದೀನಿ. ಹೈ ಹೈ. ಅಲ್ಲಮ್ಮ, ನಿಮ್ಮಪ್ಪನ ಬುದ್ಧಿ ಇಲ್ಲ ಅಂದ್ರೆ ನಿನಗಾದ್ರೂ ಬುದ್ಧಿ ಬೇಡವಾ? ಆವತ್ತು ನೀನು ಶ್ರೀಧರ್ನ ಮದುವೆ ಆಗದಿದ್ರೆ ಪ್ರಾಣ ಆದ್ರೂ ಕಳ್ಕೊಳ್ತೀನಿ ಅಂತ ಹೇಳಿದೆಲ್ಲ, ಇದೇನಾ ನೀನು ಅವನ ಮೇಲೆ ಇಟ್ಟಿರೋ ಪ್ರೀತಿ? ಮದುವೆ ಆದ್ಮೇಲೆ ಹೆಣ್ಣಿಗೆ ಗಂಡನೇ ಅಮ್ಮ ಸರ್ವಸ್ವ, ನಿಮ್ಮ ಅಪ್ಪನ ಮನೆ ಅಲ್ಲ. ಅಲ್ಲ, ಈ ಮನೇಲಿ ನಿನಗೆ ಏನ್ ಕಮ್ಮಿ ಆಗಿದೆ? ನೀನು ಏನ್ ಆಗ್ಬೇಕು, ಏನ್ ಅನುಕೂಲ ಬೇಕು ನನಗೆ ಹೇಳು, ನಾನ್ ಮಾಡ್ಕೊಡ್ತೀನಿ. ನೋಡು, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೊಂದು ಸಲ ಈ ಮನೆ ಬಿಟ್ಟು ನಿಮ್ಮ ಅಪ್ಪನ ಹಿಂದೆ ಓಡ್ ಹೋಗುವಂತ ತಪ್ಪು ಕೆಲಸ ಮಾತ್ರ ಮಾಡಬೇಡ. ಅದರಿಂದ ನಿನಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಜೋಪಾನ.